ಇನ್ನು ಚಿಂಚೋಳಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಉಮೇಶ್ ಜಾಧವ್ ಕಾಂಗ್ರೆಸ್ ಬಿಟ್ಟು ಕಮಲ ಹಿಡಿಯೋದಕ್ಕೆ ಮುಂದಾಗಿದ್ದಾರೆ. ಆದರೆ ಉಮೇಶ್ ಜಾಧವ್ ಬಿಜೆಪಿಗೆ ಬರುವ ಬಗ್ಗೆ ಬಿಜೆಪಿ ಲೋಕಸಭಾ ಟಿಕೆಟ್ ಆಕಾಂಕ್ಷಿಗಳಿಗೆ ಅಸಮಾಧಾನವಿದೆ. ಹೀಗಾಗಿ ಬಿಜೆಪಿಯಲ್ಲಿ ಬಂಡಾಯ ಸ್ಫೋಟಗೊಳ್ಳುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಲೋಕಸಭೆ ಟಿಕೆಟ್ ಆಕಾಂಕ್ಷಿ ಹಾಗೂ ಮಾಜಿ ಸಚಿವ ಬಾಬುರಾವ್ ಜೊತೆಗೆ ನಮ್ಮ ಪ್ರತಿನಿಧಿ ಸಂಜಯ್ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೋಲಿಸಬೇಕು ಅನ್ನೋದು ಬಿಜೆಪಿ ಲೆಕ್ಕಾಚಾರ. ಹೀಗಾಗಿ ಚಿಂಚೋಳಿ ಕ್ಷೇತ್ರದ ಕೈ ಶಾಸಕ ಡಾಕ್ಟರ್ ಉಮೇಶ್ ಜಾಧವ್ ಅವರನ್ನ ಬಿಜೆಪಿಗೆ ಕರೆತಂದು ಬಿಜೆಪಿ ಟಿಕೆಟ್ ನೀಡಬೇಕು ಅನ್ನೋ ಒಂದು ಉದ್ದೇಶನ ಬಿಜೆಪಿಯ ಹೈಕಮಾಂಡ್ ನಾಯಕರು ಹೊಂದಿದ್ದಾರೆ. ಆದರೆ ಬಿಜೆಪಿ ಹೈಕಮಾಂಡ್ ನಿರ್ಧಾರಕ್ಕೆ ಸ್ಥಳೀಯ ಮಟ್ಟದ ಅಂದರೆ ಜಿಲ್ಲಾ ಮಟ್ಟದ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಮಾಡ್ತಾರೆ, ಉಮೇಶ್ ಜಾಧವ್ ಬರೋದ್ರಿಂದ ಅನೇಕ ಬಿಜೆಪಿ ನಾಯಕರಿಗೆ ಅಸಮಾಧಾನ ಆಗ್ತಿದೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತದೆ. ಯಾಕಂದರೆ ಬಿಜೆಪಿಯಿಂದ ಸ್ಪರ್ಧಿಸಲಿಕ್ಕೆ ಬಾಬುರಾವ್ ಚವಾಣ್ ಸೇರಿದಂತೆ ಮಾಜಿ ಸಚಿವ ಬಾಬುರಾವ್ ಚವಾಣ್ ಸೇರಿದಂತೆ ಅನೇಕರು ಉತ್ಸುಕರಾಗಿದ್ದು, ಇದೀಗ ಉಮೇಶ್ ಜಾಧವ್ ಬರೋದ್ರಿಂದ ಅವರು ಇದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಳೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇವತ್ತು ಮಾಜಿ ಸಚಿವ ಬಾಬುರಾವ್ ಚವಾಣ್ ಇದ್ದಾರೆ. ಅವ್ರನ್ನ ಕೇಳೋಣ. ಸರಿ, ಉಮೇಶ್ ಜಾಧವ್ ಅವ್ರನ್ನ ಕರ್ಕೊಂಡು ಬಂದು ಗುಲ್ಬರ್ಗಾ ಕ್ಷೇತ್ರದ ಟಿಕೆಟ್ ಕೊಡ್ಬೇಕಂತ ಹೇಳ್ತಾರೆ. ನಿಮಗೇನು ಯಾವ ರೀತಿ ಸ್ವೀಕಾರ ಮಾಡ್ತೀರಂತ ನೋಡಿ, ಇವತ್ತು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಅವರು BJP ಸೇರ್ತಾ ಇದ್ದಾರೆ ಅಂತ ನಾವು TV-ನಲ್ಲಿ ನೋಡಿದ್ದೀನಿ, ನಾನು ಕೇಳಿದ್ದೀನಿ, ಮಾಧ್ಯಮದಲ್ಲಿ ಬಂದಿದೆ. ಆದರೆ ಉಮೇಶ್ ಜಾಧವ್ ಅವರು MLA ಆಗಿ ನಮ್ಮ ಪಕ್ಷಕ್ಕೆ ಬರ್ತಾಯಿದ್ರು, ನಾವು ವೆಲ್ಕಮ್ ಮಾಡ್ತಾಯಿದ್ವಿ, ಸ್ವಾಗತ ಮಾಡ್ತಾಯಿದ್ದೆವು. ಯಾಕಂತ ಹೇಳಿದ್ರೆ ನಮ್ಮ ಸರ್ಕಾರ ಮಾಡಲಿಕ್ಕೆ ನಮ್ಮ MLAಗಳು ಬೇಕು, ಬಂದಷ್ಟು ನಾವು ಸ್ವಾಗತ ಮಾಡ್ತೇವೆ, ನಾವು ಭಾಳ ಖುಷಿಯಾಗಿದ್ದೇವೆ ಬಂದರೆ. ಆದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ಗೆ ಬರ್ತಾರೋದು ಏನು ಸುದ್ದಿ ಇದೆ, ಅದ್ರ ಬಗ್ಗೆ ಇನ್ನೂ ನಮಗೆ ಗೊತ್ತಾಗಿಲ್ಲ ಕ್ಲಿಯರ್ ಕಟ್ಟಾಗಿ. ಬಟ್ MP ನಾನು ಆಕಾಂಕ್ಷಿ ಇದ್ದೀನಿ ಅದರಲ್ಲಿ. ನನ್ನ ಜೊತೆ ನಾಮದೇವ್ ಕರರಿ ಇದ್ದಾರೆ, ಸುಭಾಷ್ ರಾಠೋಡ್ ಇದ್ದಾರೆ, ಇನ್ನೂ ಅನೇಕ ಜನ ಆಕಾಂಕ್ಷಿಗಳಿದ್ದೇವೆ. ನಾವು ನಾನು MLA ಕೆಲಸ ಮಾಡಿದ್ದೀನಿ, ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ನನಗೆ ವರ್ಚಸ್ಸಿದೆ. ಅವರು ಚಿಂಚೋಳಿ ವಿಧಾನಸಭಾ ಕ್ಷೇತ್ರ ಅದು ಬೀದರ್ ಪಾರ್ಲಿಮೆಂಟಿಗೆ ಹೋಗ್ತದೆ, ಅವ್ರಿಗಿಂತ ನಾನೇ ಪ್ರಬಲ ಆಕಾಂಕ್ಷೆ ಇದ್ದೀನಿ, ನನಗೆ ಕೊಡ್ತಾರಂತ ಒಂದು ಕಾನ್ಫಿಡೆನ್ಸ್ ಇದೆ. ಬಟ್ ಹೂವಾಪೋಗಳು ನೋಡಿದ್ರೆ ಇದು ಅವ್ನಿಗೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಹೈಕಮಾಂಡಿಗೆ ನಾವು ಮಾತಾಡಿ ಮುಂದಿನ ತೀರ್ಮಾನ ನಾವು ತೆಗೆದುಕೊಳ್ತೇವೆ. ಈಗ ಬಿಜೆಪಿಯಲ್ಲಿ ಅರ್ಹ ಅಭ್ಯರ್ಥಿಗಳಿಲ್ಲ, ಹೀಗಾಗಿ ಉಮೇಶ್ ಜಾಧವ್ ಅವ್ರನ್ನ ಕರ್ಕೊಂಡು ಬಂದು ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಸ್ಪರ್ಧೆ ಮಾಡಲಿಕ್ಕೆ ಉಮೇಶ್ ಜಾಧವ್ನ ಕರ್ಕೊಂಡು ಬರ್ತಾರೆ ಅಂತ ಬಿಜೆಪಿ ಹೇಳ್ತಾರೆ. ನೀವು ಅಂದ್ರೆ ಅರ್ಹ ಅಭ್ಯರ್ಥಿಗಳಿಲ್ವಾ ಬಿಜೆಪಿಯಲ್ಲಿ ಅಂತ? ಅವ್ರಿಗಿಂತ ನಾವು ಸ್ಟ್ರಾಂಗ್ ನಾನು 30 ವರ್ಷ ರಾಜಕೀಯ ಮಾಡಿದ್ದೀನಿ, MLA ಕೆಲಸ ಮಾಡಿದ್ದೀನಿ, ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಉಮೇಶ್ ಜಾಧವ್ಕಿಂತ ನಾವು ಸ್ಟ್ರಾಂಗ್ ಆಗಿ ಅಭ್ಯರ್ಥಿ ಇದ್ದೆವು. ಆದರೆ ನನಗನ್ಸ ಮಟ್ಟಿಗೆ ಉಮೇಶ್ ಜಾಧವ್ ಅವರು ಏನು ಸರ್ಕಾರಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರಾ ಅಥವಾ ಮತ್ತು ಏನಪ್ಪ ಅಂದರೆ MP ಆಗಿ ಬರ್ತಾ ಇದ್ದಾರೆ, ಕ್ಲಾರಿಫೈ ಇನ್ನೂ ಏನು ಕ್ಲಾರಿಟಿ ಆಗಿಲ್ಲ. ಯಾಕಂತ ಹೇಳಿದ್ರೆ ಇನ್ನೂ ಪಾರ್ಟಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೆ, ತೀರ್ಮಾನ ತೊಗೊಂಡ್ಕೊಳ್ಳಿ. ಈ ವಿಷಯ ಯಾಕೆ ಹೇಳ್ತಾ ಇದೆ ಅಂದರೆ, ಮೊನ್ನೆ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ರಾಮನಗರದಲ್ಲಿ ಅನಿತಾ ಕುಮಾರಸ್ವಾಮಿ ಎದುರುಗಡೆ ಕಾಂಗ್ರೆಸ್ MLA ಅವರು ಬಂದು ಅನಿತಾ ಕುಮಾರಸ್ವಾಮಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿ ಅವ್ರು ಏನಪ್ಪ ಅಂದ್ರೆ ಮಲ್ಕೊಂಡ್ಬಿಟ್ರು. ಅನಿತಾ ಕುಮಾರಸ್ವಾಮಿ ಆರಾಮಾಗಿ ಗೆದ್ದು ಬಂದಳು. ಇದು ಮುಂಚೆ ಅಂಡರ್ಸ್ಟ್ಯಾಂಡಿಂಗ್ ಆದ ಪಾಲಿಟಿಕ್ಸ್ ಅಂತ. ಇಲ್ಲಿನೂ ಉಮೇಶ್ ಜಾಧವ್ ಅವರು ಯಾವ ರೀತಿಯಿಂದ ಬರ್ತಾ ಇದ್ದಾರೆ, ಹೈಕಮಾಂಡ್ ಹೆಂಗೆ ಚರ್ಚೆ ಮಾಡ್ತಾ ಇದೆ, ಏನು ತೀರ್ಮಾನ ಆಗಿದೆ ಅದರ ಬಗ್ಗೆ ನಮಗಿನ್ನೂ ಗೊತ್ತಾಗಿಲ್ಲ. MLA ಸರ್ಕಾರ ಸಪೋರ್ಟ್ ಮಾಡಲಾಗ್ಬಿಡ್ತು, ವೆಲ್ಕಮು. ಆದರೆ MP ಕ್ಯಾಂಡಿಡೇಟ್ ಆಗಿ ಬರ್ತಾ ಇದ್ದಾರೆ ಅಂತ ಹೂವಾಪೋಗಳು ಹೈಕಮಾಂಡ್ ನಮಗೆ ಏನು ಹೇಳಿಲ್ಲ. ಸರ್, ನಿಮ್ಮ ಜೊತೆ ಹೈಕಮಾಂಡ್ ಯಾವ ಚರ್ಚೆ ಮಾಡಿಲ್ಲ ಅಂದರೆ ಉಮೇಶ್ ಜಾಧವ್ ಸೇರಿಸ್ಕೋ ಬಗ್ಗೆ? ನಮ್ಮ ಜೊತೆ MP ಆಗುವ ಪಟ್ಟಿನಲ್ಲಿ ನಿಮ್ಮ ಹೆಸರು ಕೂಡ ಇದೆ, ಬಾಬುರಾವ್ ಚವಾಣ್ ಅಂತ ಹೇಳಿದ್ದಾರೆ, ಇದೆ. ಬಟ್ ಇನ್ನೂ ತೀರ್ಮಾನ ತೆಗೆದುಕೊಂಡಿಲ್ಲ. ನಮ್ಮ ರಾಜ್ಯ ಯಡಿಯೂರಪ್ಪ ಸಾಹೇಬರು ಗುಲ್ಬರ್ಗಾಗೆ ಬಂದು ಇಲ್ಲಿ ಎಲ್ಲರಿಗೂ ಹಿರಿಯರು ಕೂಡ ಮಾತಾಡಿ ನಾವು ಚರ್ಚೆ ತೊಗೊಂಡು ಆಮೇಲೆ ನಿರ್ಣಯ ತೊಗೊಳ್ತು, ಇನ್ನೂ ಕ್ಯಾಂಡಿಡೇಟ್ ಫೈನಲ್ ಮಾಡಿಲ್ಲ ಅಂತ ಹೇಳ್ತಾರೆ. ಈಗ ಉಮೇಶ್ ಜಾಧವ್ ಅವರು ಬಿಜೆಪಿಗೆ ಬಂದರೆ ನಿಮ್ಮ ನಡೆ ಏನಿರ್ತದೆ ಅಂತ, ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರೆ ನಿಮ್ಮ ನಡೆ ಎಲ್ಲ ಏನಿರ್ತದೆ ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ? ಇಲ್ಲ, ಅವರು ಆ್ಯಸ್ MLA ಆಗಿ ಸರ್ಕಾರ ಸಪೋರ್ಟ್ ಮಾಡ್ತೇವೆ, ವೆಲ್ಕಮ್ ಮಾಡ್ತೇವೆ, ಸಪೋರ್ಟ್ ಮಾಡ್ತೇವೆ, ವೆಲ್ಕಮ್ ಮಾಡ್ತೇವೆ. ನಾವು MP ಕ್ಯಾಂಡಿಡೇಟ್ ಆಗಿ ಬಂದರೆ ಸಪೋರ್ಟ್ ಮಾಡ್ತೀರಾ ಅಂತ? ಅದು ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀವಿ ನಾವು, ಯಾವ ರೀತಿ ಏನೇನು ಕಂಡೀಷನ್ ಇದೆ, ಏನಿದೆ, ಇವ್ರು ಯಾರು ಕ್ಯಾಂಡಿಡೇಟ್ ಆಗ್ತಾರೆ, ಏನಿಲ್ಲ. ಆವಾಗ ನಾವು ಹೈಕಮಾಂಡ್ ಮೇಲೆ ಬಿಟ್ಟಂದು ವಿಚಾರ ಅವ್ರ ಜೊತೆ ಮಾತಾಡ್ಕೊಂಡೆ ನಾವು ಏನಪ್ಪ ಅಂತ ನಿರ್ಣಯ ತೆಗೆದುಕೊಡ್ತೀವಿ. ಅಂದರೆ ನಿಮಗೆಲ್ಲ ಅಸಮಾಧಾನ ಆಗೋದಂತೂ ಸತ್ಯ. ನೋಡಿ, ಫಿಟ್ ಕ್ಯಾಂಡಿಡೇಟ್ ನಾನು ಅಂತ ಹೇಳ್ತೀನಿ, ಪ್ರಬಲ ಆಕಾಂಕ್ಷಿ. ಯಾಕಂದರೆ ಅವ್ನಿಗಿಂತಲೂ ಜಾಸ್ತಿ. ಅದು ಚಿಂಚೋಳಿ ವಿಧಾನಸಭಾ ಬೀದರ್ ಪಾರ್ಲಿಮೆಂಟ್ ಹೋಗ್ತದೆ, ನಂದು ಶಾಬಾದ್ ಕಾನ್ಸ್ಟಿಟ್ಯೂನ್ಸಿ ಗುಲ್ಬರ್ಗಾ ಪಾರ್ಲಿಮೆಂಟ್ ಬರ್ತದೆ, ನಾನು ತಾಲೂಕು ಬರ್ತದೆ, ನಾನು ಲೋಕಲ್ ಆಗ್ತೀನಿ. ಅವನಿಗಿಂತ ಪ್ರಬಲ ಆಕಾಂಕ್ಷಿ ಫಿಟ್ ನಾನು ಕ್ಯಾಂಡಿಡೇಟ್ ಇದ್ದೀನಿ, ನಾನು ಅಂದ್ಕೊಂಡಿದ್ದೀನಿ. ಮತ್ತು ಹೈಕಮಾಂಡ್ ಚರ್ಚೆ ಮಾಡಿ ಅದು ಏನು ತೀರ್ಮಾನ ಲಾಸ್ಟಿಗೆ ಫೈನಲ್ ಅಲ್ಲೇ ಆಗ್ತದೆ. ಇದು ಮಾಜಿ ಸಚಿವ ಬಾಬುರಾವ್ ಚವಾಣ್ ಅವರು ಹೇಳುವಂಥ ಮಾತುಗಳು. ಉಮೇಶ್ ಜಾಧವ್ ಅವರು ಶಾಸಕರಾಗಿ ಬಂದರೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ, ಆದರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಬಂದರೆ ನಾವೆಲ್ಲರೂ ಕೂಡ ಅಭ್ಯಂತರ ಇದೆ, ನಾವು ಕೂಡ ಅನೇಕ ಜನ ಆಕಾಂಕ್ಷಿಗಳಿದ್ದಾವೆ. ಈ ಬಗ್ಗೆ ಹೈಕಮಾಂಡ್ ಜೊತೆ ನಾವು ಮಾತಾಡ್ತೇವೆ, ಮುಂದಿನ ಹೈಕಮಾಂಡ್ ಜೊತೆ ಮಾತಾಡಿದ ನಂತರ ಮುಂದಿನ ತೀರ್ಮಾನ ತೆಗೆದುಕೊಳ್ಳುವ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ನಿಜವಾರದ ಜೊತೆ ಸಂಜಯ್, TV9 ಕಲಬುರಗಿ.